ಭಾಗವತ ಸಾರೋದ್ಧಾರ 38ನೇ ಶ್ಲೋಕ. ಪ್ರಶಾಂತಮಾಸೀನಮಕುಂಠಮೇಧಸಂ ಮುನಿಂ ನೃಪೋ ಭಾಗವತೋಭ್ಯುಪೇತ್ಯ ಪ್ರಣಮ್ಯ ಮೂರ್ಧ್ನಾವಹಿತ ಕೃತಾಂಜಲಿಃ ನತ್ವಾ ಗಿರಾಸೋ ನೃತಯಾನ್ವಪೃಚ್ಛತ್. ಪ್ರಶಾಂತಂ ಆಸೀನಂ ಅಕುಂಠಮೇಧಸಂ ಮುನಿಂ ನೃಪಃ ಭಾಗವತಃ ಅಭ್ಯುಪೇತ್ಯ ಪ್ರಣಮ್ಯ ಮೂರ್ಧ್ನಾ ಅವಹಿತಃ ಕೃತಾಂಜಲಿಃ ನತ್ವಾ ಗಿರಾ ಸೂಂದೃತಯ ಅನ್ವಪೃಚ್ಛತ್. ಪ್ರಶಾಂತಂ ಆಸೀನಂ ಅಕುಂಠಮೇಧಸಂ ಮುನಿಂ. ಮುನಿ ಅಂದ್ರೆ ಶುಕಾಚಾರ್ಯರು. ಶುಕಾಚಾರ್ಯರು ಹೇಗಿದ್ದಾರೆ? ಪ್ರಶಾಂತ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಗೊಂದಲಗಳಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಏರುಪೇರುಗಳು ಬಯಕೆಗಳು ಯಾವುದೂ ಇಲ್ಲ ಅಲ್ವಾ. ಏನೇ ಒಂದು ಬಯಕೆ ಇದ್ದಾಗ, ಭೀತಿ ಇದ್ದಾಗ ಪ್ರಶಾಂತವಾಗಿರ್ಲಿಕ್ಕೆ ಆಗೋದಿಲ್ಲ. ಯಾವ ಬಯಕೆಯೂ ಇಲ್ಲ, ಯಾವ ಭೀತಿಯೂ ಇಲ್ಲ, ಯಾವ ಅಪೇಕ್ಷೆ, ಯಾರ ಮೇಲೆ ದ್ವೇಷ, ಮತ್ತೊಬ್ಬರ ಮೇಲೆ ಪ್ರೀತಿ, ಈ ತರ ಏನೂ ಇಲ್ಲ. ಹಾಗಿದ್ದಾಗ ಪ್ರಶಾಂತವಾಗಿರ್ಲಿಕ್ಕಾಗತ್ತೆ. ಅಂತಹ ವ್ಯಕ್ತಿ ಶುಕಾಚಾರ್ಯರು. ಮುನಿ ನಿರಂತರವಾಗಿ ಮನನಶೀಲರು. ಭಗವಂತನ ಬಗ್ಗೆ ನಿರಂತರ ಆಲೋಚನೆಯನ್ನ ಮಾಡ್ತಾ ಇರತಕ್ಕಂಥವ್ರು, ಭಗವಂತನನ್ನ ನಿರಂತರವಾಗಿ ಜಿಜ್ಞಾಸೆ ಮಾಡ್ತಾ ಇರತಕ್ಕಂಥವ್ರು ಮುನಿಗಳವರು. ಮತ್ತವರು ಪ್ರಶಾಂತರು. ಅವರ ಮನಸ್ಸಿನಲ್ಲಿ ಏರುಪೇರುಗಳಿಲ್ಲ, ಏಕಪ್ರಕಾರವಾಗಿ ಇದೆ ಅವರ ಮನಸ್ಸು. ಆಸೀನಂ, ಪರೀಕ್ಷಿತ್ ರಾಜ ಕೊಟ್ಟಿರತಕ್ಕಂಥ ಒಂದು ಆಸನದಲ್ಲಿ ಕೂತ್ಕೊಂಡಿದ್ದಾರೆ. ಅಕುಂಠ ಮೇಧಸ್ಸು, ಅವರ ಪ್ರಜ್ಞಾಶಕ್ತಿ. ಮೇಧಸ್ ಅಂತ ಹೇಳಿದ್ರೆ ಒಂದು ಪ್ರಜ್ಞಾಶಕ್ತಿ. ಅವರ ಪ್ರಜ್ಞಾಶಕ್ತಿ ಎಂಥದ್ದು ಅಂತ ಹೇಳಿದ್ರೆ ಅಕುಂಠ ಮೇಧಸ್ಸು. ಕುಂಠ ಅಂದ್ರೆ ಕಡಿಮೆ ಆಗುವಂಥದ್ದು. ಅಕುಂಠ ಅಂತ ಹೇಳಿದ್ರೆ ಅದಕ್ಕೆ ಕಡಿಮೆ ಆಗುವುದು ಅಂತ ಇಲ್ಲವೇ ಇಲ್ಲ. ಅಂದ್ರೆ ಒಬ್ಬರಿಗಿಂತ ಮತ್ತೊಬ್ಬರ ಬುದ್ಧಿಶಕ್ತಿ ಬಹಳ ಹೆಚ್ಚು ಕಡಿಮೆ ಬೇರೆ ಇದ್ದೇ ಇರುತ್ತೆ. ಎಷ್ಟೇ ಬುದ್ಧಿವಂತ ಆದ್ರೂ ಅವರ ಬುದ್ಧಿವಂತಿಕೆಯನ್ನು ಮೀರಿಸ್ತಕ್ಕಂಥವ್ರು ಮತ್ತೊಬ್ಬರು ಇದ್ದೇ ಇರ್ತಾರಲ್ವಾ. ಆದ್ರೆ ಇವ್ರದ್ದು ಹಂಗಲ್ಲ. ಅಕುಂಠ ಮೇಧಸ್ಸು, ಅವರ ಪ್ರಜ್ಞಾಶಕ್ತಿ ಅನ್ನುವಂಥದ್ದು ಅದು ಕಡಿಮೆ ಆಗೋದೇ ಇಲ್ಲ. ಅಷ್ಟು ಪ್ರಜ್ಞಾವಂತರು ಅವರು ಅಂತ ಅರ್ಥ. ಮೇಧಸ್ಸು. ಇಂತಹ ಶುಕಾಚಾರ್ಯರು ಅವರೊಂದು ಕಡೆ ಕೂತಿದ್ದಾರೆ. ಆ ಕೂತಿರ್ತಕ್ಕಂಥ ಮುನಿ ಶುಕಾಚಾರ್ಯರನ್ನ ಭಾಗವತಃ ನೃಪಃ ಅಭ್ಯಪೇತ್ಯ. ರಾಜ ಹೋಗ್ತಾ ಇದ್ದಾನೆ, ಅವರ ಬಳಿಗೆ ಹೋಗ್ತಾ ಇದ್ದಾನೆ. ರಾಜ ಎಂತ ನೃಪ ಅಂದ್ರೆ ನೃನ್ನ ಪಾತೇತಿ ನೃಪಃ ಅಂದ್ರೆ ಪ್ರಜೆಗಳನ್ನ ಪರಿಪಾಲನೆ ಮಾಡುವವನು, ಮನುಷ್ಯರನ್ನ ಕಾಪಾಡುವವನು, ರಕ್ಷಣೆ ಮಾಡತಕ್ಕಂಥವನು ಅಂತ ಅರ್ಥ. ಅವನು ಎಂತವನು? ಭಾಗವತ, ಭಗವಂತನ ಭಕ್ತ. ಭಗವತಃ ಅಯಂ ಭಾಗವತಃ, ಭಗವಂತನಿಂದ ರಕ್ಷಿಸಲ್ಪಟ್ಟವನು, ಭಗವಂತನ ಮೇಲೆ ಭಕ್ತಿಯನ್ನು ಹೊಂದಿದವನು, ಭಗವದ್ ಭಕ್ತರ ಮೇಲೆ ಭಕ್ತಿ ಶ್ರದ್ಧೆ ಇದೆಲ್ಲವನ್ನು ಕೂಡ ಗೌರವವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಅದಕ್ಕೆ ಬರೀ ನೃಪ ಅಲ್ಲ, ಅವನು ಭಾಗವತಃ ನೃಪಃ, ಭಗವದ್ ಭಕ್ತನಾಗಿರ್ತಕ್ಕಂಥ ರಾಜ. ರಾಜ ಹೇಗಿರಬೇಕು ಅನ್ನೋದಕ್ಕೊಂದು ಮೂಲಕವಾಗಿ ತೋರಿಸಿಕೊಡ್ತಕ್ಕಂಥದ್ದು. ಭಾಗವತಃ ನೃಪಃ, ಭಗವದ್ ಭಕ್ತನಾಗಿರ್ತಕ್ಕಂಥ ರಾಜ ಅಭ್ಯುಪೇತ್ಯ ಶುಕಾಚಾರ್ಯರ ಬಳಿಗೆ ಹೋಗ್ತಾ ಇದ್ದಾನೆ. ಯಾಕೆ ಹೋಗಿ ಹೀಗೆ ಬಂದ್ರು, ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಆಸನದಲ್ಲಿ ಕೂರಿಸಾಯ್ತು. ಅದೇ ಮುಖ್ಯ ಅಲ್ಲ. ಮುಖ್ಯವಾದದ್ದೇನೀಗ ಹೋಗಿ ಪ್ರಾರ್ಥನೆ ಮಾಡಬೇಕು, ಅವರು ಭಾಗವತವನ್ನು ಉಪದೇಶ ಮಾಡ್ಬೇಕು, ಆ ಕೆಲಸ ನಡೀಬೇಕಲ್ವಾ. ಅದಕ್ಕೋಸ್ಕರವಾಗಿ ಅವರ ಸಮೀಪಕ್ಕೆ ಹೋಗ್ತಾ ಇದ್ದಾನೆ. ಉಪೇತ್ಯ ಉಪ ಎಂಬುದಾಗಿ ಎರಡು. ಗತ್ವ ಅನ್ನೋದು ಇಣ್ಗತೋ ಧಾತುವಿನ ತ್ವಾಪ್ರತ್ಯಯ ಅಂತವಾದ ಅವ್ಯಯ. ತ್ವಾಗಿ ಉಪಸರ್ಗ ಸೇರಿದಾಗ ಲೆಪ್ಪ ಆಗತ್ತೆ. ಹಾಗಾಗಿ ಏನಾಗಿದೆ, ಅಭಿ ಮತ್ತು ಉಪಸರ್ಗ ಸೇರಿದಿಂದಾಗಿ ಅಭ್ಯುಪೇತ್ಯ ಎಂಬುದಾಗಿ ಲೆಪ್ ಪ್ರತ್ಯಯ ಅಂತವಾಗಿ ಬದಲಾವಣೆ ಆಗಿದೆ. ಅವರ ಸಮೀಪಕ್ಕೆ ಹೋಗಿ ಅವಹಿತ, ಬಾಗಿದವನಾಗಿ. ಅವಹಿತ ಶಬ್ದಕರ್ತೇನು ವಿನಯದಿಂದ ಅಂದರ್ಥ. ವಿನಯದಿಂದಾಗಿ ಮೂರ್ಧ್ನಾ ಪ್ರಣಮ್ಯ ಅಂದ್ರೆ ಶಿರಸಾಷ್ಟಾಂಗ ನಮಸ್ಕಾರ. ತಲೆಬಾಗಿ ನಮಸ್ಕಾರ ಅಂದರ್ಥ ಏನು? ಸುಮ್ಮನೆ ತಲೆ ಬಗ್ಸೋದಲ್ಲ. ಶಿರಸಾಷ್ಟಾಂಗ ನಮಸ್ಕಾರ ಅನ್ನೋದಕ್ಕೆ ಮೂರ್ಧ್ನಾ ಪ್ರಣಮ್ಯ ಅಂತ ಶಾಸ್ತ್ರದಲ್ಲಿ ಬೆಳೆಸ್ತಕ್ಕಂಥ ಕ್ರಮ. ಶಿರಸಾಷ್ಟಾಂಗ ನಮಸ್ಕಾರವನ್ನ, ದೀರ್ಘದಂಡ ನಮಸ್ಕಾರವನ್ನ ಮಾಡಿ ಕೃತಾಂಜಲಿ, ಎದ್ದು ನಿಂತು ಕೃತಾಂಜಲಿ, ಕೃತೌ ಅಂಜಲಿ ಏನ ಸಹ ಅಂದ್ರೆ ಎರಡೂ ಕೈಗಳ, ಅಂಜಲಿ ಶಬ್ದಕ್ಕೆ ಭೊಗಸೆ ಎಂದರ್ಥ. ಎರಡೂ ಕೈಗಳನ್ನು ಮುಗಿದವನಾಗಿ ನತ್ವ ಕೈ ಮುಗಿದಿದ್ದಾನೆ. ಕೃತಾಂಜಲಿ ನತ್ವ. ನಮಸ್ಕಾರ ಅಂದ್ರೆ ಬರೀ ಬಾಯಲ್ಲಿ ನಮಸ್ಕಾರ ಅಂದಾಗ ಒಂದು ಕೈ ನಮಸ್ಕಾರ ಅದಲ್ಲ. ಕೃತಾಂಜಲಿ ಎರಡೂ ಕೈಗಳನ್ನು ಬೊಗಸೆ ಮಾಡಿ ನಮಸ್ಕಾರ ಮಾಡಬೇಕು ಅಂತ ಕ್ರಮ ಇರುವಂತದ್ದು. ಹಾಗೆ ಕೃತಾಂಜಲಿ ನತ್ವ, ವಿನಯಪೂರ್ವಕವಾಗಿ ಕೈಯನ್ನ ಬೊಗಸೆ ಮಾಡಿ ನಮಸ್ಕಾರವನ್ನ ಮಾಡಿ ಸೂಂದೃತಯಾಗಿರ ಅನ್ವಪೃಚ್ಛತು. ಸೂಂದೃತಯಾಗಿರ ಮೃದುವಾದ ಮಾತು, ಸೂಂದೃತವಾದ ಗಿರು. ಸೂಂದೃತ ಶಬ್ದಕ್ಕೆ ಒಂಥರ ಕೋಮಲ, ಮೃದು, ಪುಷ್ಪದಂತೆ, ಹೂವಿನಂತೆ ಕೋಮಲವಾದ ಮಾತಿನ ಮೂಲಕವಾಗಿ ಅನ್ವಪೃಚ್ಛತು. ಅನ್ವಪೃಚ್ಛತ್ ಅಂದ್ರೆ ಅನು ಅಪೃಚ್ಛತು ಅನ್ವಪೃಚ್ಛತು.
ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂದ್ರೆ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ನನಗೆ ಭಾಗವತವನ್ನ ಉಪದೇಶವನ್ನ ಮಾಡಿ ಎಂಬುದಾಗಿ ತನ್ನ ಮನಸ್ಸಿನ ಬಯಕೆಯನ್ನ ರಾಜ ಶುಕಾಚಾರ್ಯರ ಬಳಿಯಲ್ಲಿ ಹೇಳ್ತಾ ಇದ್ದಾನೆ, ನಿವೇದನೆಯನ್ನ ಮಾಡ್ತಾ ಇದ್ದಾನೆ ಅನ್ನೋದು ಇದು ಅಭಿಪ್ರಾಯ. ಯಾಕಂದ್ರೆ ಶುಕಾಚಾರ್ಯರು ಉಪದೇಶ ಯಾವತ್ತು ಜ್ಞಾನದ ಒಂದು ಕ್ರಮ ಏನು ಅಂತ ಹೇಳಿದ್ರೆ ಸುಮ್ಮನೆ ಉಪದೇಶ ಕೊಡುವಂಥದ್ದು ಕ್ರಮ ಅಲ್ಲ. ಮತ್ತೇನು, ಪ್ರಾರ್ಥನೆ ಮಾಡ್ಕೊಳ್ಬೇಕು ಇಂಥದ್ದು ನಮಗೆ ಹೇಳಿ ಅಂತ. ಹಾಗೆ ಪ್ರಾರ್ಥನೆ ಮಾಡಿಕೊಂಡ ನಂತರದಲ್ಲಿ ಉಪದೇಶವನ್ನ ಮಾಡುವಂಥದ್ದು ಕ್ರಮ ಇರುವಂಥದ್ದು. ಹಾಗಾಗಿ ರಾಜ ಪ್ರಾರ್ಥನೆ ಮಾಡ್ತಾನೆ. ರಾಜನ ಪ್ರಾರ್ಥನೆಯನ್ನ ಅಂಗೀಕರಿಸಿ ಶುಕಾಚಾರ್ಯರು ಉಪದೇಶವನ್ನ ಮಾಡ್ತಾರೆ. ಶುಕಾಚಾರ್ಯರು ಏನೋ ರಾಜ ಅನ್ನೋ ಕಾರಣಕ್ಕೋಸ್ಕರ ಹೋಗಿ ಹೇಳಿದ್ದಲ್ಲ, ಅವನ ಪ್ರಾರ್ಥನೆಗೆ ಹೋಗೊಟ್ಟು ಆ ಪ್ರಾರ್ಥನೆಯನ್ನ ಮನ್ನಿಸಿ ಹೇಳಿದ್ದೆ ಹೊರತಾಗಿ ರಾಜ ಅನ್ನೋ ಕಾರಣಕ್ಕೋಸ್ಕರ ಉಪದೇಶ ಮಾಡಿದ್ದಲ್ಲ ಅನ್ನೋ ಒಂದು ವಿಚಾರವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ವ್ಯಾಖ್ಯಾನ: ಭಾಗವತಃ ನೃಪಃ ಅಂದ್ರೆ ಭಗವದ್ ಭಕ್ತನಾಗಿರತಕ್ಕಂತಹ ಪರೀಕ್ಷಿತ್ ರಾಜ ಪುನಃ ಕಿಂ ಅಕಾರ್ಷೀತ್ ಮತ್ತೇನು ಮಾಡದ, ಆಸನದಲ್ಲಿ ಕೂರಿಸ್ದ, ಮತ್ತೇನು ಮಾಡದ, ಇತ್ಯತ ಆಹ. ಇದಕ್ಕೆ ಹೀಗೆ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಭಾಗವತಃ ನೃಪಃ ಮುನಿಂ ಅಭ್ಯುಪೇತ್ಯ, ಮುನಿಂ ಅಭ್ಯುಪೇತ್ಯ ಋಷಿಗಳನ್ನ ಸಮೀಪಿಸಿ, ಮುನಿಂ ಅಭ್ಯುಪೇತ್ಯ ಅಂದ್ರೆ ಸಮೀಪೆ ಸ್ಥಿತ್ವ, ಅಭ್ಯುಪೇತ್ಯ ಶಬ್ದಕರ್ತೇನು ಈಕ್ವಲ್ಸ್ ಸಮೀಪೆ ಸ್ಥಿತ್ವ, ಋಷಿಗಳ ಸಮೀಪದಲ್ಲಿ ನಿಂತವನಾಗಿ ಮೂರ್ಧ್ನ ತದುಪಲಕ್ಷಿತೈ ಸರ್ವಾಂಗೈ ಪ್ರಣಮ್ಯ. ಮೂರ್ಧ್ನ ಅಂತ ಹೇಳಿದ್ರೆ ಬರೀ ತಲೆ ಬಗ್ಸೋದು ಅಂತಲ್ಲ, ಮತ್ತೇನು ಉಪಲಕ್ಷಣ. ಉಪಲಕ್ಷಣ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ನಾನು ಇದು ಹಿಂದೆನೂ ಹೇಳಿದ್ದೇನೆ, ಕಾಕೇಭ್ಯೋ ದಧಿರಕ್ಷತಾಮ್ ಅಂತಾರೆ. ಕಾಕೇಭ್ಯೋ ದಧಿರಕ್ಷತಾಮ್ ಅಂತ ಹೇಳಿದ್ರೆ ಅಲ್ಲಿ ಮೊಸರಿಟ್ಟಿದ್ದೀನಿ ಅಂಗಳದಲ್ಲಿ, ಕಾಗೆ ಬಂದ್ರೆ ಓಡಿಸು ಅಂತ ಹೇಳ್ತಾರೆ. ಕಾಗೆ ಬಂದ್ರೆ ಓಡಿಸು ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಕಾಗೆ ಜಾಸ್ತಿ ಇರುತ್ತೆ, ಕಾಗೆ ಮೊಸರನ್ನ ಮುಟ್ಲಿಕ್ಕೆ ಬಂದ್ರೆ ಓಡಿಸು ಅಂತ ಅಷ್ಟೇ ಅರ್ಥ. ಬರೀ ಕಾಗೆ ಬಂದ್ರೆ ಮಾತ್ರ ಓಡಿಸು ಅಂತನಾ? ಬೆಕ್ಕು ಬಂದ್ರು ಓಡಿಸು, ಬೇರೆ ಯಾವುದೇ ಪಕ್ಷಿ ಬಂದ್ರು ಓಡಿಸ್ತು ಅಂತ ಅರ್ಥ. ಉಪಲಕ್ಷಣ ಅಂದ್ರೆ ಹಾಗರ್ಥ, ಅದೊಂದೇ ಅಲ್ಲ, ಅದ್ರ ಜೊತೆಗೆ ಬೇರೆ ಅರ್ಥವನ್ನು ಕೂಡ ಇಟ್ಕೊಳ್ಬೇಕು. ಅಂದ್ರೆ ಹೇಳಿದ್ದೇ ಆ ಪದಕ್ಕೆ ಅಷ್ಟೇ ಅರ್ಥ ಅಲ್ಲ. ನಿಜವಾಗಿ ಕಾಗೆ ಬಂದ್ರೆ ಓಡಿಸು ಅಂದ್ರೆ ಅರ್ಥ ಏನು? ಕಾಗೆ ಬಂದ್ರೆ ಮಾತ್ರ ಓಡಿಸು ಅಂತ ಅರ್ಥ, ಹಂಗಲ್ಲ. ಅದಕ್ಕೆ ಇನ್ನೊಂದು ಅಭಿಪ್ರಾಯ ವಿಶೇಷ ಇದೆ, ಬೇರೆ ಅಭಿಪ್ರಾಯ ಇದೆ. ಏನೇ ಬಂದ್ರು ಮುಟ್ಲಿಕ್ಕೆ ಬಿಡಬೇಡ ಅನ್ನೋ ಅಭಿಪ್ರಾಯ. ಹಾಗೆ ಇಲ್ಲಿ ತದುಪಲಕ್ಷಿತ, ತಲೆ ಅಂದ್ರೆ ಬರೀ ತಲೆ ಮಾತ್ರ ಅಂತ ಅಲ್ಲ, ಸರ್ವಾಂಗೈಹಿ ಅಂದ್ರೆ ಏನು, ಅಷ್ಟಾಂಗ ಪ್ರಣಾಮವನ್ನ ಮಾಡಬೇಕು ಗಂಡಸರು. ಆ ಕ್ರಮದಲ್ಲಿ ಸರ್ವಾಂಗ ಪ್ರಣಾಮವನ್ನ, ಅಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಇದ್ದಾನೆ. ಪ್ರಣಮ್ಯ ಅವಹಿತ ಅಂದ್ರೆ ಅಲ್ಲಿ ಸರ್ವಾಂಗ ಅಂತ ಯಾಕೆ ಬಳಸಿದ್ದಾರೆ ಅಂತ ಹೇಳಿದ್ರೆ, ಬರೀ ದೇಹದ 8 ಅಂಗಗಳಿಂದ ನಮಸ್ಕಾರ ಮಾಡಿದ್ರೆ ಆಗಲ್ಲ, ಅದೊಂದು ಸುಮ್ಮನೆ ಒಂದು ಕೃತಕವಾಗಿ ನಮಸ್ಕಾರ ಆಗತ್ತೆ. ಮನಸ್ಸಲ್ಲಿ ನಾವು ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೀವೋ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಬೇಕು. ಬಾಯಲ್ಲಿ ಅವರ ಬಗ್ಗೆ ನಾವು ಸ್ತೋತ್ರವನ್ನ ಮಾಡ್ತಾ ಇರಬೇಕು. ದೇವರಿಗೆ ನಮಸ್ಕಾರ ಮಾಡ್ತಿದ್ದೀವಿ, ಹೃದಯ ರೂಪಂ ಮುಖೇ ಧ್ಯಾನಂ ಆಯ್ತಲ್ಲ, ನಾವು ನಮಸ್ಕಾರ ಮಾಡತಕ್ಕಂಥ ಮನಸ್ಸಿನಲ್ಲಿ ಅವರ ಬಗ್ಗೆ ಆಲೋಚನೆ, ಬಾಯಲ್ಲಿ ಅವರ ಬಗ್ಗೆ ಮಂತ್ರಾದಿಗಳನ್ನ ಶ್ಲೋಕಾದಿಗಳನ್ನ ಹೇಳ್ತಾ ಇರಬೇಕು. ದೇಹ ದಂಡನೆ ಮಾಡಿ ನಮಸ್ಕಾರವನ್ನ ಮಾಡುವಂಥದ್ದು ಪ್ರದಕ್ಷಿಣ ನಮಸ್ಕಾರ ಮಾಡತಕ್ಕಂಥ ಕ್ರಮ, ಅದಕ್ಕೆ ಸರ್ವಾಂಗೈಹಿ ಅಂತ ಅರ್ಥ. ಹೀಗೆ ಕಾಯ ವಾಚ ಮನಸ, ದೇಹದಿಂದಲೂ ಮಾತಿನಿಂದಲೂ ಮನಸ್ಸಿನಿಂದಲೂ ತಲೆಬಾಗಿ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಕೃತಾಂಜಲಿ ಭೂತ್ವ ಕೈಯನ್ನ ಮುಗಿದವನಾಗಿ, ಸೂಂದೃತಯಾಗಿರ ಅಂದ್ರೆ ಹಿತವಾದ ಮಾತಿನ ಮೂಲಕವಾಗಿ, ರಾಜ ಅಂತ ಆರ್ಡರ್ ಅಲ್ಲ, ಯಾಕೆ ರಾಜ ಅಲ್ವಾ ಅವನು, ರಾಜ ಅಂದಲ್ಲಿ ನನಗೆ ಹೇಳಬೇಕು, ನನಗೆ ನೀವು ಉಪದೇಶ ಮಾಡಬೇಕು ಅಂತ ಆರ್ಡರ್ ಮಾಡ್ತಾ ಇಲ್ಲ. ಸೂಂದೃತಯಾಗಿರ ಮೃದುವಾದ ಮಾತಿನ ಮೂಲಕವಾಗಿ, ಪ್ರಿಯವಚನೇನ ಸ್ತುತ್ವ ಪ್ರೀತಿಪೂರ್ವಕವಾದ ಮಾತಿನಿಂದ ಮೂಲಕವಾಗಿ ಸ್ತೋತ್ರವನ್ನ ಮಾಡಿ, ಪ್ರಷ್ಟವ್ಯ ಸಮ್ಯಕ್ ಅಪೃಚ್ಛತು ಕೇಳಬೇಕಾದ ವಿಚಾರವನ್ನ ಕೇಳದ. ಪ್ರಷ್ಟವ್ಯ ಅಂತ ಪ್ರಶ್ನೆ ಮಾಡಬೇಕಾಗಿರತಕ್ಕಂಥ ವಿಚಾರದ ಬಗ್ಗೆ ಕೇಳದ. ಯಥಾಹು ಅದಕ್ಕೆ ಸಂಬಂಧಪಟ್ಟಾಗಿ ಭಾಗವತದ್ದೇ ಶ್ಲೋಕ. ಯೇಷಾಂ ಸಂಸ್ಮರಣಾತ್ ಪುಂಸಃ ಸದ್ಯ ಶುದ್ಧ್ಯಂತ್ಯ ವೈಗ್ರಹಾಃ ಕಿಂ ಪುನರ್ದರ್ಶನ ಸ್ಪರ್ಶ ಪಾದ ಶೌಚಾಸನಾದಿಭಿಃ ಅತ ಪೃಚ್ಛಾಮಿ ಸಂಸಿದ್ಧಿಂ ಯೋಗಿನಾಂ ಪರಮಂ ಗುರುಂ ಪುರುಷಸ್ಯೇಹ ಯತ್ಕಾರ್ಯಂ ಮ್ರಿಯಮಾಣಸ್ಯ ಸರ್ವದಾ. ಪರೀಕ್ಷಿತ್ ರಾಜ ಮಾಡತಕ್ಕಂಥ ಪ್ರಶ್ನೆ. ಜ್ಞಾನಿಗಳು ಯೇಷಾಂ ಸಂಸ್ಮರಣಾತ್ ಯಾವ ಜ್ಞಾನಿಗಳ ಒಂದು ಸಂಸ್ಮರಣೆ, ಪುಂಸಃ ಸದ್ಯ ಶುದ್ಧ್ಯಂತಿ ವೈಗೃಹಾಃ ಅಂದ್ರೆ ನನ್ನಂತ ಗೃಹಸ್ಥರೆಲ್ಲರೂ ಕೂಡ ಸದ್ಯ ಶುದ್ಧ್ಯಂತಿ ಪುಂಸಃ ತಕ್ಷಣ ಆ ಭಗವಂತನ ನಾಮಸ್ಮರಣೆ ಭಗವದ್ಭಕ್ತರ ಪಾದ ಸೇವನಾದಿಗಳಿಂದಾಗಿ ತಕ್ಷಣ ಶುದ್ಧವಾಗ್ತಾರೆ. ಇಲ್ಲಿ ಬರೀ ನಾನು ಅವರನ್ನ ಸಂಸ್ಮರಣೆ ಮಾಡಿದ್ದಲ್ಲ, ದರ್ಶನ ಸ್ಪರ್ಶ ಪಾದ ಶೌಚಾಸನಾದಿಭಿ ಅವರನ್ನು ನೋಡದೆ, ಅವರಿಗೆ ಪಾದ ತೊಳೆದೆ, ಅವರಿಗೆ ಆಸನ ಕೊಟ್ಟೆ, ಇಷ್ಟೆಲ್ಲ ಮಾಡಿದಾಗ ಇನ್ನಿಷ್ಟು ನಾವು ಪವಿತ್ರರಾಗಬೇಕು ಅಂತಹ ನಿಮ್ಮನ್ನು ನಾನು ಅಂದ್ರೆ ಜ್ಞಾನಿಗಳ ಒಂದು ದರ್ಶನ ಸ್ಪರ್ಶನ ಇತ್ಯಾದಿಗಳಲ್ಲೂ ಕೂಡ ಮಹಾ ಪುಣ್ಯಪ್ರದವಾದದ್ದು, ಅದನ್ನು ನಾನು ಮಾಡಿದ್ದೇನೆ ಅನ್ನೋದನ್ನು ಹೇಳ್ತಾ ಇದ್ದಾನೆ.
ಹಾಗಾಗಿ ಅತಃ ಪೃಚ್ಛಾಮಿ ಸಂಸಿದ್ಧಿಂ ಯೋಗಿನಾಂ ಪರಮಂ ಪದಂ, ಯೋಗಿಗಳ ಪರಮ ಪದ ಸ್ಥಾನ, ಸಂಸಿದ್ಧಿ ಉತ್ತಮವಾದ ಗುರಿ, ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವದಾ, ಪುರುಷನಿಗೆ ಏನು ಕಾರ್ಯ, ಸಾಯ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಏನು ಮಾಡಬೇಕು, ಸರ್ವದಾ ಯಾವಾಗಲೂ ಏನ್ ಮಾಡಬೇಕು, ಸಾಯುವ ಸಂದರ್ಭದಲ್ಲಿ ಏನ್ ಮಾಡಬೇಕು, ಯತ್ ಕಾರ್ಯಂ ಕರ್ತುಂ ಯೋಗ್ಯಂ ಕಾರ್ಯಂ, ಏನ್ ಮಾಡಬೇಕಾದದ್ದು ಅದನ್ನು ನನಗೆ ನೀವು ಹೇಳಿ ಎಂಬುದಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ ಅಂತ. ಮ್ರಿಯಮಾಣಸ್ಯ ಮರಣಶೀಲಸ್ಯ ಸರ್ವದಾ ಯತ್ ಕಾರ್ಯಂ ಅಂದ್ರೆ ಸಾಯುವ ಸಮೀಪಕ್ಕೆ ಬಂದಿರತಕ್ಕಂಥ ವ್ಯಕ್ತಿ, ಸಾಯುವ ವ್ಯಕ್ತಿ ಏನ್ ಮಾಡ್ಬೇಕು, ಸಾಯುವ ವ್ಯಕ್ತಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾವು ಬಂದಾಗ ಏನ್ ಮಾಡ್ಬೇಕು ಅಂತ ಅರ್ಥ ಅಲ್ಲ. ಮತ್ತೆ ಎಲ್ಲರೂ ಸಾಯುವವರೇ ಅಲ್ವಾ, ಯಾರು ಅಮರರು, ಅಮರರು ಅಂತ ಯಾರಿಲ್ವೇ ಇಲ್ಲ, ಪ್ರತಿಯೊಬ್ಬರು ಕೂಡ ಸಾಯಲೇಬೇಕು. ಹಾಗಾಗಿ ಪ್ರತಿಯೊಬ್ಬರು ಏನ್ ಮಾಡ್ಬೇಕು ಅಂತ ಅರ್ಥ ಅಲ್ಲಿ, ಎಲ್ಲರೂ ಯಾವಾಗ್ಲೂ ಏನ್ ಮಾಡ್ಬೇಕು ಅಂತ ಅರ್ಥ. ಮ್ರಿಯಮಾಣಸ ಶಬ್ದಕ್ಕೆ ಮ್ರಿಯಮಾಣ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಮರಣಶೀಲ ಅಂತ ಅರ್ಥ. ಮರ್ತುಂ ಶೀಲಂ ಅಸ್ಯ ಅಸ್ತಿ ಇತಿ ಮ್ರಿಯಮಾಣ, ಮರಣದ ಒಂದು ಅರ್ಹತೆ, ಮರಣದ ಸ್ವಭಾವ ಯಾರಿಗಿದೆಯೋ ಅವನು ಅಂತ ಅರ್ಥ. ಎಲ್ಲರೂ ಮರಣಶೀಲರೇ ಅಂದ್ರೆ ಪ್ರತಿಯೊಬ್ಬರು ಏನ್ ಮಾಡ್ಬೇಕು ಅನ್ನೋದರ್ಥ ಹೊರತು ಕೇವಲ ಸಾಯುವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಲ್ಲ. ಪ್ರತಿಯೊಬ್ಬರಿಗೂ ಸಾವು ಜೊತೆಲೇ ಇರುತ್ತೆ, ಅದು ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ನಾವು ಪ್ರತಿ ಕ್ಷಣದಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ಪರೀಕ್ಷಿತ್ ರಾಜ ನಮ್ಮೆಲ್ಲರ ಪರವಾಗಿ ನಿಂತು ಶುಕಾಚಾರ್ಯರಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಪ್ರಶಾಂತಂ ಆಸೀನಂ ಅಕುಂಠಮೇಧಸಂ ಮುನಿಂ ಭಾಗವತಃ ನೃಪಃ ಅಭ್ಯುಪೇತ್ಯ ಅವಹಿತಃ ಸನ್ನ ಅಂದ್ರೆ ವಿನಯದಿಂದ ಬಾಗಿದವನಾಗಿ ಮೂರ್ಧ್ನಾ ಪ್ರಣಮ್ಯ ಕೃತಾಂಜಲಿ ನತ್ವ ಸೂಂದೃತಯಾಗಿರ ಅನ್ವಪೃಚ್ಛತು ಅಂತ ಅನ್ವಯ ಆದದ್ದು. ಪ್ರಶಾಂತಮಾಸೀನಮಕುಂಠಮೇಧಸಂ ಮುನಿಂ ನೃಪೋ ಭಾಗವತೋಭ್ಯುಪೇತ್ಯ ಪ್ರಣಮ್ಯ ಮೂರ್ಧ್ನಾವಹಿತ ಕೃತಾಂಜಲಿ ನತ್ವಾ ಗಿರಾ ಸೂಂದೃತಯಾನ್ವಪೃಚ್ಛತು. ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನ ಶ್ಲೋಕದಲ್ಲಿ ಕೃಷ್ಣನ ಕಥೆಯನ್ನ ನನಗೆ ಹೇಳಿ ಅಂತ ನೇರವಾಗಿ ಪ್ರಾರ್ಥನೆ ಮಾಡುವಂಥದ್ದು ಮುಂದೆ ಬರುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು.